ನಾವು ಈಸಿಯಾಗಿ ಹೇಳ್ಬಿಡ್ತೀವಿ, ಏನು ಗೊತ್ತಾ, ಅವ್ರು ಹಿಂಗೆ ಮಾಡಿದ್ರು ಅದಕ್ಕೆ ಬಿದ್ದೋಗ್ಬಿಟ್ಟೆ, ಇವ್ರು ಹಿಂಗೆ ಹೇಳಿದ್ರು ಅದಕ್ಕೆ ಸೋತೋಗ್ಬಿಟ್ಟೆ, ಈ ಕಾರಣನೇ ನಾನು ಬಿದ್ದೋಗ್ಲಿಕ್ಕೆ, ಈಸಿಯಾಗಿ ಹೇಳ್ಬಿಡ್ತೀವಿ. ಈಗ ಲೋಟ ಹೇಳ್ಬೋದಾಗಿತ್ತಲ್ವ, ಇದೆಲ್ಲ ಕಾರಣದಿಂದ ನಾನು ಕೂಡ ಬಿದ್ದೋಗ್ಬಿಟ್ಟೆ, ನಾನು ಕೂಡ ಸೋತೋಗ್ಬಿಟ್ಟೆ, ದೇವರೇ ನನ್ನ ಕ್ಷಮಿಸಿ ಅಂತ ಹೇಳ್ಬೋದಾಗಿತ್ತಲ್ಲ. ಆ ಒಂದು ಪ್ರಶ್ನೆಗೆ ಅವಕಾಶ ಕೊಡಲಿಲ್ಲ ನೋಡಿ ಲೋಟ. ಹೊಸ ಒಡಂಬಡಿಕೆಯ ಮಕ್ಕಳು ನಾವಿಷ್ಟಕ್ಕೂ, ಪವಿತ್ರಾತ್ಮರನ್ನು ಪಡ್ಕೊಂಡ ಮಕ್ಕಳು ನಾವಿಷ್ಟಕ್ಕೂ, ನಮಗೆ 108 ಸಬೂಬುಗಳಿದೆ, 108 ಕಾರಣಗಳನ್ನು ಕೊಡ್ತೇವೆ. ಆದರೆ ಅಂದು ಪವಿತ್ರಾತ್ಮ ಇಲ್ಲ. ಆದರೆ ದೇವರ ಒಂದು ಇರುವಿಕೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದ ಲೋತ ಅಂಥ ಪಾಪ ಕೃತ್ಯಗಳ ಮಧ್ಯದಲ್ಲೂ ಕೂಡ, ಆ ಬೆಂಕಿಯ ಮಧ್ಯದಲ್ಲೂ ಕೂಡ ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧ ಮಗನಾಗಿ, ದೇವರ ಮಗನಾಗಿ ಅಲ್ಲಿ ಬಾಳೋದನ್ನು ನಾವು ಬೈಬಲಲ್ಲಿ ನೋಡ್ತೇವೆ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಅಧ್ಯಾಯ 1 ವಾಕ್ಯ 24-25ರಲ್ಲಿ ಸಂತ ಪೇತ್ರರು ಈ ರೀತಿಯಾಗಿ ಹೇಳ್ತಾರೆ. ಓದೋಣ ಯಾರ? ಹಾಂ 1 ಪೇತ್ರ ಅಧ್ಯಾಯ 1 24-25. ನರಮಾನವರೆಲ್ಲರೂ ಗರಿಯ ಹುಲ್ಲಿನಂತೆ, ಅವರ ವೈಭವವೆಲ್ಲವೂ ಹುಲ್ಲಿನ ಹೂವಿನಂತೆ ಹುಲ್ಲೊಣಗಿ ಹೂ ಬಾಡಿ ಹೋಗುವುದು. ಪ್ರಭುವಿನ ವಾಕ್ಯವಾದರೂ ಶಾಶ್ವತವಾಗಿ ನಿಲ್ಲುವುದು. ಪ್ರೈಸ್ ದಿ ಲಾರ್ಡ್. ಸೊ ಮನುಷ್ಯ ಹುಲ್ಲಿನ ಗರಿಕೆ ಹುಲ್ಲಿಗಿಂತಲೂ ಮೋಸ ಅಂತೆ. ಯಾವ ರೀತಿ ಒಂದು ಒಳ್ಳೆ ಉದಾಹರಣೆಯನ್ನು ಕೊಟ್ಟು ಹೇಳ್ತಿದ್ದಾರೆ ನೋಡಿ. ನಮಗಿದೆಲ್ಲ ಪ್ರತಿನಿತ್ಯ ಕಾಣಲಿಕ್ಕೆ ಸಿಗುವಂಥದ್ದು. ಒಂದು ಹುಲ್ಲು ಬೆಳಗಿನ ಜಾವ ಆ ಮಂಜಿನ ಹನಿಗಳು ಬಿದ್ದಾಗ ಹಸಿರಾಗಿರ್ತದೆ. ಆದರೆ ಬಿಸಿಲೇರುವಾಗ ಮಧ್ಯಾಹ್ನ ಆಗ್ತಾ ಆ ಹುಲ್ಲು ಏನಾಗುತ್ತೆ, ಒಣಗಿ ಹೋಗ್ತದೆ. ಅದೇ ಪ್ರಕಾರ ಒಂದು ಸುಂದರವಾದ ಹೂವು ಬೆಳಗಿನ ಜಾವದಲ್ಲಿ ಹರಳಿರ್ತದೆ. ಆದರೆ ಅದು ಬಿಸಿಲು ಬರ್ತಾ ಬಿಸಿಲಾಗ್ತಾ ಏನಾಗುತ್ತೆ, ಆ ಹೂವು ಏನಾಗುತ್ತೆ, ಬಾಡಿ ಹೋಗುತ್ತೆ. ಮನುಷ್ಯನ ಜೀವನ ಅಷ್ಟೇ ಅಂತೇಳಿ ಇಲ್ಲಿ ವಾಕ್ಯ ಹೇಳುತ್ತೆ. ಆದರೆ ದೇವರ ವಾಕ್ಯ ಶಾಶ್ವತವಾಗಿರುವಂಥದ್ದು, ಅದು ಶಾಶ್ವತವಾಗಿ ನೆಲೆ ನಿಲ್ಲುವಂಥದ್ದು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಇಂಥ ಒಂದು ಗರಿಕೆ ಹುಲ್ಲಿನಂತೆ, ಒಂದು ಹೂವಿನಂತೆ ಬಾಡಿ ಹೋಗುವಂಥ ಒಂದು ಮನುಷ್ಯನಿಗೆ ದೇವರು ಎಷ್ಟು ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ, ಎಷ್ಟು ಮನುಷ್ಯನನ್ನು ಪ್ರೀತಿಸ್ತಾರೆ, ಎಷ್ಟು ಅವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು ಅಂತೇಳಿ ನಮಗೆ ನಿಜವಾಗಲೂ ಮನವರಿಕೆ ಆದಾಗ ಮಾತ್ರವೇ ಅವರನ್ನು ಪ್ರೀತಿಸ್ಲಿಕ್ಕಾಗತ್ತೆ, ಅವರ ವಾಕ್ಯದಂತೆ ಜೀವಿಸ್ಲಿಕ್ಕಾಗತ್ತೆ, ಅವರ ಮಹಿಮೆಯನ್ನು ನಮ್ಮ ಮುಖಾಂತರ ನಾವು ಮಹಿಮೆ ಪಡಿಸ್ಲಿಕ್ಕಾಗತ್ತೆ ಅವರನ್ನು. ಸೊ ಹಾಗಾಗಿ ನಾವು ಯಾರೂ ಕೂಡ ಈ ವಾಕ್ಯದ ಪ್ರಕಾರ ಗರಿಕೆ ಹುಲ್ಲಿನಂತೆ ಬಾಡಿ ಹೋಗಲಿಕ್ಕಾಗಿ ಅಥವಾ ನಷ್ಟಪಟ್ಟು ಹೋಗಲಿಕ್ಕಾಗಿ ನಾವು ಸೃಷ್ಟಿಯಾದವರಲ್ಲ. ಬದಲಾಗಿ ಈ ಭೂಮಿಯಲ್ಲಿ ಇರುವಷ್ಟು ಕಾಲ, ಅಂದರೆ ದೇವರು ನಮಗೆ ಕೊಟ್ಟ ಆ ಆಯಸ್ಸನ್ನು ದೇವರೊಂದಿಗೆ ಜೀವಿಸಲು ಅಥವಾ ದೇವರ ಮಹಿಮೆಯನ್ನು ಎತ್ತಿ ಹಿಡಿಯಲು, ಅಥವಾ ಈ ಲೋಕದಲ್ಲಿ ಯೇಸು ಹೇಳಿದ ಹಾಗೆ ನೀವು ಅನೇಕರಿಗೆ ರುಚಿ ಕೊಡುವ ಉಪ್ಪಾಗಿದ್ದೀರಿ, ಅನೇಕರಿಗೆ ನೀವು ಬೆಳಕು ಕೊಡುವ ಜ್ಯೋತಿಯಾಗಿದ್ದೀರಿ ಎಂಬಂತೆ ಇಂಥ ಒಂದು ಜೀವಿತವನ್ನು ಜೀವಿಸುವುದಕ್ಕಾಗಿ ನಮ್ಮನ್ನು ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಮಗೆಲ್ಲರಿಗೂ ಒಂದು ಬೆಲೆ ಕೊಟ್ಟಿದ್ದಾರಾ? ಆ ಬೆಲೆಯನ್ನು ನಾವು ಕೇಳಿಸ್ಕೊತಾನೆ ಇದ್ದೀವಿ. ಇತ್ತೀಚಿನ ಶುಭ ಸಂದೇಶವನ್ನು ಆಲಿಸುವಾಗ ಆ ಬೆಲೆ ಮನುಷ್ಯನಿಗೆ ಕಟ್ಟಲಾಗದ ಬೆಲೆಯಾಗಿದೆ. ಅದು ಅವರ ಪರಿಶುದ್ಧವಾದ ರಕ್ತದ ಬೆಲೆ. ಅಂಥ ಒಂದು ಬೆಲೆಯನ್ನು ಕೊಟ್ಟು ನನ್ನನ್ನು ಕೊಂಡುಕೊಂಡಿದ್ದಾರೆ. ಸೊ ಈ ಒಂದು ಸತ್ಯ ನಮ್ಮ ಮನಸ್ಸಿನಲ್ಲ, ನಮ್ಮ ಅಂತರಂಗದಲ್ಲಿ, ನಮ್ಮ ಹೃದಯದಲ್ಲಿ ಅನುಭವಕ್ಕೆ ಬಂದಾಗ ಖಂಡಿತವಾಗಲೂ ನಿಜವಾಗಲೂ ಯೇಸುವನ್ನು ಎಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಪ್ರೀತಿಸ್ಲಿಕ್ಕಾಗತ್ತೆ, ಹಿಂಬಾಲಿಸ್ಲಿಕ್ಕಾಗತ್ತೆ, ಅವರನ್ನು ಮಹಿಮೆ ಪಡಿಸ್ಲಿಕ್ಕಾಗತ್ತೆ. ಹಳೆ ಒಡಂಬಡಿಕೆಯಲ್ಲಿ 1-2 ವ್ಯಕ್ತಿಗಳನ್ನು ನಾವು ನೋಡೋಣ. 18ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ಒಂದು ವ್ಯಕ್ತಿಯನ್ನು ನೋಡ್ತೇವೆ. ಆತನ ಹೆಸರು ಅಬ್ರಹಾಮ. ಸೊ ಇಲ್ಲಿ 1ನೇ ವಾಕ್ಯದಿಂದ ನಾವು ಓದೋಣ. ಅಲ್ಲಿ ಒಬ್ಬ ಮನುಷ್ಯನ ಮಾತುಗಳು ದೇವರ ಮನಸ್ಸನ್ನು ಎಷ್ಟು ತಣಿಸುತ್ತದೆ, ಅವರ ಮನಸ್ಸಿಗೆ ಎಷ್ಟು ಒಂದು ಸಮಾಧಾನವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು ಸ್ವಲ್ಪ ಧ್ಯಾನ ಮಾಡಿದಾಗ. ಸೊ 1ನೇ ವಾಕ್ಯ ಓದೋಣ. 18:1. ಒಂದು ದಿನ ಅಬ್ರಾಮನು
ಉರಿ ಬಿಸಿಲ ವೇಳೆಯಲ್ಲಿ ಕುಳಿತಿದ್ದನು. ಆಗ ಅವನಿಗೆ ಸರ್ವೇಶ್ವರ ಸ್ವಾಮಿಯ ದರ್ಶನವಾಯಿತು. ಓಕೆ. ಹಾಂ ಹಾಂ ಓಕೆ. ಸೊ ಇಲ್ಲಿ ತುಂಬ, ಆಮೇಲೆ ನೀವು ಪೂರ್ತಿ ಓದಿದರೆ ತುಂಬ ಸಮಯ ಆಗುತ್ತೆ. ನೀವು ಆಮೇಲೆ ಮನೆಯಲ್ಲಿ ಓದ್ಕೊಳ್ಳಿ, ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹೇಳುವಾಗ ಓದಿದರೆ ಸಾಕು. ಇಲ್ಲಿ ಅಬ್ರಾಹ್ಮನನ್ನು ದೇವರು ಕರೆದರು. ಆ ಕರೆಗೆ ಹೋಗೊಟ್ಟು ಅಬ್ರಾಹ್ಮ ಬಂದರು. ಈಗ ಅಬ್ರಾಹ್ಮ ದೇವರು ಎಲ್ಲೆಲ್ಲಿ ಹೋಗು ಅಂತ ಹೇಳ್ತಿದ್ದಾರೆ ಹೋಗ್ತಾ ಇದ್ದಾರೆ. ಅವರು ಹೋದ ಕಡೆಗಳಲ್ಲೆಲ್ಲ ದೇವರನ್ನು ಒಂದು ಬಲಿಪೀಠವನ್ನು ಕಟ್ಟಿ ಆರಾಧನೆ ಮಾಡುತ್ತಾ ದೇವರ ಮಗನಾಗಿ ಸಂಚರಿಸ್ತಾ ಇದ್ದಾನೆ. ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ನೆಕ್ಸ್ಟ್ ಏನು ಗೊತ್ತಾ, ದೇವರು ಯಾಕೆ ಇಳಿದು ಬಂದಿದ್ದಾರೆ ದೂತರ ಸಮೇತ ಅಂದರೆ, ಆ ಸೊದೋಮ್ ಗೋಮರ ಎಂಬ ಪಟ್ಟಣ ಪಾಪ ಕೃತ್ಯಗಳಿಂದ ತುಂಬಿ ಹೋಗಿದೆ. ಎಂಥ ಪಾಪ ಕೃತ್ಯಗಳು ಅಂದರೆ, ಗಂಡಸರೊಂದಿಗೆ, ಹೆಣ್ಮಕ್ಳೊಂದಿಗೆ ಶಾರೀರಿಕವಾದ ದುರಿಚ್ಛೆಗಳಿಂದ ತುಂಬಿದೆ. ದೇವರಿಗೆ ಅದನ್ನು ನೋಡಿ ಅಸಹ್ಯವಾಗೋಗಿದೆ. ಅದನ್ನು ನಾಶ ಮಾಡಬೇಕು ಅನ್ನುವ ಯೋಚನೆಯಿಂದ ದೂತರ ಸಮೇತ ಅಲ್ಲಿ ದೇವರು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ದೇವರಿಗೆ ಯೋಚನೆ ಮಾಡೋಣ. ಹೀಗೆ ಒಂದು ವೇಳೆ ಈಗ ದೇವರಿಗೆ ಏನು ಅಲ್ಲಿ ಪಾಪಕೃತ್ಯಗಳು ನಡೀತಾ ಇದೆ, ಅದನ್ನು ನಾಶ ಮಾಡಬೇಕು ಅಂತ ಅವರಿಗೆ ಮನಸ್ಸಾಗಿದೆ. ಈಗ ಮನಸ್ಸಾದರೆ ಬಂದು ನೇರವಾಗಿ ಅದನ್ನು ಹಾಳು ಮಾಡಬೇಕಾ ಬೇಡ? ಅಲೋ, ಈಗ ಸೊದೋಮ್ ಗೊಮೋರವನ್ನು ಹಾಳು ಮಾಡಬೇಕಲ್ವಾ? ಬಂದಿರೋದೇನಕ್ಕೆ ಅವರು? ಅದಕ್ಕೇನೆ ಅಲ್ಲಿ ನನಗೆ ವಿರುದ್ಧವಾದ ಕಾರ್ಯಗಳಾಗ್ತಾ ಇದೆ. ನೀವು ಆದಿಕಾಂಡದಲ್ಲೂ ಕೂಡ 6ನೇ ಅಧ್ಯಾಯನೋ 5ನೇ ಅಧ್ಯಾಯನೋ ಅಲ್ಲಿ ನೋಹನೊಂದಿಗೆ ಮಾತನಾಡುವ ಮೊದಲು ನನ್ನ ದೃಷ್ಟಿಗೆ ನೋಹ ಒಳ್ಳೆಯವನಾಗಿದ್ದಾನೆ, ನೀತಿವಂತನಾಗಿದ್ದಾನೆ ಅಂತ ಅಲ್ಲಿ ಹೇಳುವ ವಾಕ್ಯದ ಮುನ್ನ ಅಲ್ಲಿ ಏನಾಗುತ್ತೆ ಅಂದರೆ, ಈ ಜನರನ್ನು ನಾನು ಸೃಷ್ಟಿ ಮಾಡಿದ್ದಕ್ಕಾಗಿ ನನಗೇನಾಗ್ತಾ ಇದೆ? ನೋವಾಗ್ತಾ ಇದೆ, ಕಷ್ಟವಾಗ್ತಾ ಇದೆ. ಯಾಕೆಂದರೆ ಈ ನನ್ನ ಮಕ್ಕಳನ್ನು ನಾನು ಉಂಟು ಮಾಡಿದ್ದು ಯಾತಕ್ಕಾಗಿ? ಬೇಕಾದರೆ ವಾಕ್ಯ ಒಂದು 6ನೇ ಅಧ್ಯಾಯನ 5ನೇ ಅಧ್ಯಾಯನ ನೋಡ್ತೀನಿ, 6-9. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. 6ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಮೇಲೆ 6ನೇ ವಾಕ್ಯ ಓದಿ, 6, 7 ನೋಡಿ. ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. 7ನೇ ವಾಕ್ಯ. ಓಕೆ, 5ರಿಂದ. ಜಗತ್ತಿನಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು, ಅವರ ಮನದಾಲೋಚನೆಗಳು ಸದಾ ಕೆಟ್ಟದ್ದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ ಮನುಷ್ಯನನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ವ್ಯಥೆಪಟ್ಟು, ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿಬಿಡುತ್ತೇನೆ, ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿ ಹಾಕುತ್ತೇನೆ, ಅವುಗಳನ್ನು ಉಂಟು ಮಾಡಿದ್ದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು. ಅಷ್ಟು ನೋವಾಗ್ತಾ ಇದೆ. ಯಾರಿಗೆ? ಸೃಷ್ಟಿ ಮಾಡಿದ ದೇವರಿಗೆ. ಯಾಕೆಂದರೆ ಆ ದೇವರು ಇಷ್ಟಪಟ್ಟ ಪ್ರಕಾರ ಮನುಷ್ಯ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಬದುಕ್ತಾ ಇಲ್ಲ. ಅವನಿಗೆ ಏನೆಲ್ಲ ಮನಸ್ಸಿಗೆ ಇಷ್ಟನೋ, ಅವನಿಗೆ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆಯೋ ಅದನ್ನು ಅವನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಯಾರಿಗಿಷ್ಟ ಇಲ್ಲ? ದೇವರಿಗಿಷ್ಟ ಇಲ್ಲ. ದೇವರಿಗೆ ಬಹಳ ಬೇಸರದ ವಿಷಯ. ಆದ್ದರಿಂದ ಈ ಮನುಷ್ಯರು ನಿಜವಾಗ್ಲೂ ನನ್ನ ಕಡೆಗೆ ತಿರುಗ್ತಾ ಇಲ್ಲ ಅಂಥೇಳಿ ಬಹಳ ಬೇಸರಗೊಂಡಂಥ ಸರ್ವೇಶ್ವರ ಸ್ವಾಮಿ ಇವರನ್ನು ಯಾತಕ್ಕಾಗಿ ಉಂಟು ಮಾಡಿದೆ? ನಾನು ಪ್ರೀತಿಯಿಂದ ಉಂಟು ಮಾಡಿದ್ದು ಆದಾಮನನ್ನು ನನ್ನ ಜೊತೆ ಇರೋದಕ್ಕಾಗಿ, ನನ್ನ ಜೊತೆ ಅವನು ಸಂಚಾರ ಮಾಡಲಿ, ನನ್ನ ಜೊತೆ ಅನ್ಯೋನ್ಯತೆಯಲ್ಲಿರಲಿ. ಆದರೆ ಇವನು ನನ್ನನ್ನು ಬಿಟ್ಟನಲ್ಲ, ನನ್ನ ಮಾತನ್ನು ಮೀರಿ ಸೈತಾನನ ವಂಚನೆಗೆ ಒಳಗಾಗಿ ಜೀವಿಸ್ತಾ ಇದ್ದಾನಲ್ಲ ಅಂಥೇಳಿ ಭಾಳ ಬೇಸರವಾಯಿತು. ಎಲ್ಲವನ್ನು ಅಳಿಸಿ ಹಾಕ್ತೇನೆ ಅಂತ ಹೇಳಿದ ದೇವರು ಅಲ್ಲಿ ಒಬ್ಬ ವ್ಯಕ್ತಿ ನೀತಿವಂತನಾಗಿ ಕಾಣಿಸ್ಕೊಂಡ. ಅವನ ಮುಖಾಂತರ ಮತ್ತೊಂದು ಜನರೇಷನ್, ಮತ್ತೊಂದು ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದರು. ಆದರೆ ಈಗ ಪ್ರಿಯ ಸಹೋದರ ಸಹೋದರಿ, ಈ 19ನೇ ಅಧ್ಯಾಯದ ಭಾಗದಲ್ಲಿ ನೀವು ನೋಡೋದಾದರೆ ಇಲ್ಲಿ ಅಬ್ರಾಹ್ಮನಿಗೆ ಕಾಣಿಸಿಕೊಂಡಂಥ ದೇವರು ಇನ್ನು ನೆಕ್ಸ್ಟ್ 19ನೇ ಅಧ್ಯಾಯದಲ್ಲಿ ಏನು ಮಾಡಬೇಕು ಅಂದರೆ, ಇಡೀ ಸೊದೋಮ್ ಗೋಮೋರವನ್ನು ಏನು ಮಾಡಬೇಕು? ನಾಶ ಮಾಡಬೇಕು. ಅದಕ್ಕಾಗಿಯೇ ಬಂದಿದ್ದವರು. ಈಗ ಬಂದು ನನ್ನ ಪ್ರಶ್ನೆ, ನನ್ನ ತಲೆಯಲ್ಲಿ ಏನು ಓಡಿದ್ದು ಅಂದರೆ, ನನ್ನ ಪ್ರಶ್ನೆ ಏನು ಅಂದರೆ, ಇಲ್ಲಿ ಬಂದಂಥ ದೇವರು ನಾಶ ಮಾಡಬೇಕಲ್ವಾ? ನಾಶ ಮಾಡುವ ಮುನ್ನ ಇವರು ಯಾರಿಗೆ ದರ್ಶನ ಕೊಡ್ತಾ ಇದ್ದಾರೆ? ಅಬ್ರಹಾಮನಿಗೆ ದರ್ಶನ ಕೊಡ್ತಾ ಇದ್ದಾರೆ. ಅದು 3 ಜನ.
ಇಬ್ಬರು ದೂತರು ಇವರು ಬಂದು ದರ್ಶನ ಕೊಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರ ಮನೇಲಿ ಹೋಗಿ ಕುತ್ಕೊಂಡು ಆತನು ಕೂಡ ಒಳ್ಳೆ ಕೊಬ್ಬಿದ ಕರುವನ್ನು ತರಿಸ್ದ, ಒಳ್ಳೆ ಊಟ ಬಡಿಸ್ದ. ಅಲ್ಲಿ ಊಟ ಮಾಡಿದರು. ಊಟ ಆದ ನಂತರ ಪ್ರಿಯ ಸಹೋದರ ಸಹೋದರಿ ಸಾರಾಳಿಗೆ ವಾಗ್ದಾನ ಕೂಡ ಆಯಿತು. ಇದೆಲ್ಲ ಯಾತಕ್ಕೆ ಅಲ್ಲಿ ಆಗ್ತಾ ಇದೆ ಅಂದರೆ, ಪ್ರಿಯ ಸಹೋದರ ಸಹೋದರಿ, ಸೊದೋಮ್ ಗೋಮರದಲ್ಲಿರುವ ಆ ದುಷ್ಟರು ಕೂಡ ದೇವರಿಂದ ಸೃಷ್ಟಿಸಲ್ಪಟ್ಟವರೇ. ಅವರ ನಾಶನವನ್ನು ದೇವರು ಬಯಸೋರಲ್ಲ. ದುಷ್ಟನ ಸಾವಿನಲ್ಲೂ ಕೂಡ ದೇವರಿಗೆ ಲವಲೇಶವೂ ಕೂಡ ಇಷ್ಟ ಇಲ್ಲ. ಎಲ್ಲರೂ ಕೂಡ ಜೀವೋದ್ಧಾರ ಹೊಂದ್ಕೋಬೇಕು, ಎಲ್ಲರೂ ಕೂಡ ದೇವರ ಪ್ರೀತಿಯನ್ನು ಅನುಭವಿಸಬೇಕು, ಎಲ್ಲರೂ ಕೂಡ ಅವರ ವಾಕ್ಯದ ಬೆಳಕಲ್ಲಿ ಜೀವಿಸಬೇಕು ಅನ್ನೋದು ದೇವರ ಆಸೆ. ಆದರೆ ಇವರು ಯಾರಿಗೂ ಕೂಡ ಅದು ಬೇಕಾಗಿಲ್ಲ. ಸ್ವೇಚ್ಛಾಚಾರಿಗಳಾಗಿ, ಶಾರೀರಿಕ ದುರಿಚ್ಛೆಗಳಿಂದ ತುಂಬಿದವರಾಗಿ ಅವರಿಷ್ಟ ಬಂದಂಗೆ ಬದುಕ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ದೇವರು ಏನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿಗೆ ಹೋಗುವ ಮುನ್ನ ನನ್ನ ಮಗ ಇದ್ದಾನೆ, ನನ್ನ ಮಾತನ್ನು ಕೇಳಿದ ವ್ಯಕ್ತಿ ಇದ್ದಾನೆ, ಅವನ ಬಳಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪವಾದರೂ ಮನಸ್ಸಿಗೆ ಸಮಾಧಾನ ಪಡಿಸ್ಕೊಳ್ಳೋಣ ಅಂತೇಳಿ ನೇರವಾಗಿ ಅಬ್ರಾಮನ ಜಾಗಕ್ಕೆ ಹೋಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅದನ್ನು ನಾವು ಓದ್ತೇವೆ. 18ನೇ ಅಧ್ಯಾಯ ವಾಕ್ಯ ಓದೋಣ. ಸ್ವಲ್ಪ 16ನೇ ವಾಕ್ಯದಿಂದ ಓದ್ತೀರಾ? ಇಬ್ಬರು ಮನುಷ್ಯರು ಅಲ್ಲಿಂದ ಹೊರಟು ಒಂದು ಸ್ಥಳಕ್ಕೆ ಬಂದರು. ಅವರನ್ನು ಸಾಗ ಕಳುಹಿಸುತ್ತಾ ಅಬ್ರಾಮನು ಅವರ ಜೊತೆಯಲ್ಲೇ ಅಲ್ಲಿಗೆ ಬಂದನು. ಆಗ ಸರ್ವೇಶ್ವರ ತಮ್ಮ ಮನಸ್ಸಿನೊಳಗಡೆ ಇಂತೆಂದುಕೊಂಡರು, ನಾನು ಮಾಡಬೇಕು ಎಂದಿರುವ ಕಾರ್ಯವನ್ನು ಅಬ್ರಾಮನಿಂದ ಮರೆಮಾಡುವುದು ಸರಿಯಲ್ಲ. ಅವನಿಂದ ಮಹಾಬಲಿಷ್ಠವಾದ ಒಂದು ರಾಷ್ಟ್ರ ಹುಟ್ಟಬೇಕಾಗಿದೆ. ನೋಡಿ, ದೇವರು ಎಷ್ಟು ಒಳ್ಳೆ ದೇವರು ಅಂತೇಳಿ. ನಾನಾಗಲೇ ಹೇಳಿದೆ, ಮನುಷ್ಯ ಹುಲ್ಲಿನ ಗರಿಕೆಯಂತೆ, ಒಂದು ಹೂವಿಗೆ ಸಮಾನನು. ಯಾವಾಗ ಬಾಡಿ ಹೋಗ್ತಾನೆ, ಹುಲ್ಲು ಯಾವಾಗ ಒಣಗಿ ಹೋಗ್ತದೆ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ಪ್ರಕಾರ ಮನುಷ್ಯ ಅಂತ ಬೈಬಲ್ ಹೇಳುತ್ತೆ. ಆದರೆ ದೇವರ ಜೊತೆಯಲ್ಲಿ ನೀವಿದ್ದಾಗ, ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವಿದ್ದಾಗ, ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯಲ್ಲಿ ನಾವು ಒಳಗಾಗಿ ಜೀವಿಸುವಾಗ ದೇವರು ಯೇಸು ಎಷ್ಟು ಮನುಷ್ಯನಿಗೆ ಒಂದು ಬೆಲೆ ಕೊಡ್ತಾರೆ ನೋಡಿ. ಇಲ್ಲಿ ಅಬ್ರಹಾಮನ ವಿಷಯದಲ್ಲಿ ದೇವರು ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ, ಏನಂತ ಓದಿ ಜೋಸಬಣ್ಣ, ನಾನು ಮಾಡಬೇಕು ಎಂದಿರುವ ಕಾರ್ಯವನ್ನು ಅಬ್ರಹಾಮನಿಂದ ಮರೆ ಮಾಡುವುದು. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾವು ಈಗ ತಗೊಳ್ಳೋಣ. ನಿಜವಾಗಲೂ ನೀವು ಸತ್ಯವಾಕ್ಯಗಳನ್ನು, ಶುಭ ಸಂದೇಶವನ್ನು ಆಲಿಸಿ ಪ್ರಭು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಪವಿತ್ರಾತ್ಮರನ್ನು ಪಡ್ಕೊಂಡು ಅವರ ಅನ್ಯೋನ್ಯತೆಯಲ್ಲಿ ನೀವು ಬದುಕೋದಾದರೆ, ನಾನಿರುವ ಪ್ರಾರ್ಥನಾ ಕುಟುಂಬದಲ್ಲಿ, ಸಭೆಯಲ್ಲಿ, ಒಂದು ಕುಟುಂಬದಲ್ಲಿ, ಸಭೆಯಲ್ಲಿ, ಚರ್ಚಲ್ಲಿ ಖಂಡಿತವಾಗಲೂ ಇಲ್ಲಿ ಅಬ್ರಾಹ್ಮನಿಗೆ ಹೇಗೆ ತಿಳಿಸ್ಕೊಟ್ರೋ ಹಾಗೆ ನನಗೂ ನಿಮಗೂ ತಿಳಿಸ್ಕೊಟ್ಟೇ ಕೊಡ್ತಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯಾಕಂದರೆ ಅಬ್ರಾಹ್ಮನ ಸಮಯದಲ್ಲಿದ್ದಂಥ ದೇವರೇ ಇವತ್ತು ಕೂಡ ಜೀವಂತವಾಗಿ ಜೀವಿಸ್ತಾ ಇರೋದು. ನೋಡಿ, ಆತನಿಗೆ ತಿಳಿಸದೆ ಇದನ್ನು ಮಾಡಬಾರ್ದು, ಆತನಿಂದ ಒಂದು ಬಲಿಷ್ಠವಾದ ರಾಷ್ಟ್ರವನ್ನು ನಾನು ಉಂಟು ಮಾಡಬೇಕು ಅಂತೇಳಿ ದೇವರಿಗೆ ಆಲೋಚನೆ ಇದೆ. ಅದೇ ಪ್ರಕಾರವಾಗಿ ನಾವು ಇವತ್ತು ತಗೊಳ್ಳೋಣ. ನಾನು ದೇವರ ಇಷ್ಟದ ಪ್ರಕಾರ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಾನು ಜೀವಿಸುವಾಗ ಅಬ್ರಾಹ್ಮನ ಮುಖಾಂತರ ಒಂದು ಬಲಿಷ್ಠವಾದ ಒಂದು ರಾಷ್ಟ್ರವನ್ನು ಅಥವಾ ಒಂದು ವಿಶ್ವಾಸಿಗಳ ಸಮೂಹವನ್ನು ದೇವರು ಉಂಟು ಮಾಡಿದ ಹಾಗೆ, ಹುಟ್ಟು ಹಾಕಿದ ಹಾಗೆ, ನಾನು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಜೀವಿಸುವಾಗ ಅಬ್ರಹಾಮನಂತೆ, ಪ್ರಿಯರೇ, ಅಂತ ಹೇಳೋದು ಭಾಳ ಸುಲಭ, ಆದರೆ ಆ ವಿಶ್ವಾಸ ಇದೆಯಲ್ವಾ ಭಾಳ ಕಷ್ಟ. ನಾವು ಹೇಳ್ಬೋದಷ್ಟೇ, ಬಟ್ ಭಾಳ ಕಷ್ಟ. ಯಾಕಂದರೆ ಅವರ ಒಂದು ವಿಶ್ವಾಸದ ಮಟ್ಟ ನಮಗೆ ಆಲೋಚನೆ ಮಾಡಲಿಕ್ಕೂ ಆಗಲ್ಲ. 108 ಪ್ರಶ್ನೆಗಳು ಇವತ್ತು ನಮ್ಮಲ್ಲಿ. ಆದರೆ ಒಂದು ಕ್ವಶನ್ ಇಲ್ಲದೆ ಒಂದೇ ಒಂದು ಮಾತಿಗೆ ಎಲ್ಲವನ್ನು ಬಿಟ್ಟು ಬರಬೇಕು ಅನ್ನೋದಿದೆಯಲ್ವಾ, ಅದು ಸುಲಭದ ಕಾರ್ಯವಲ್ಲ. ಆ ರೀತಿ ಬಂದದ್ರಿಂದಲೇ ಅವನು ಯಾರಿಗೆ ಹತ್ತಿರವಾದ, ಯಾರಿಗೆ ಇಷ್ಟವಾದ, ತನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಅಬ್ರಾಮ ಇಷ್ಟವಾದ ಅಬ್ರಾಮನಿಗೆ ಹೇಳದೆ ಆ ಜಾಗವನ್ನು ನಾಶ ಮಾಡೋದು ಯಾರಿಗಿಷ್ಟ ಇಲ್ಲ? ದೇವರಿಗಿಷ್ಟ ಇಲ್ಲ. ಪ್ರೈಸ್ ದ ಲಾರ್ಡ್.
ಹಾಲೆಲೂಯಾ, 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 ಯೇಸುವೆ ಸ್ತೋತ್ರ. ಸೊ ಅಲ್ಲಿ ಆ ಅಬ್ರಾಮನು ದೇವರ ಜೊತೆ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಓದ್ತೀರಾ? ಓಕೆ. ಹ್ಞೂ 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 ಓಕೆ, ನೆಕ್ಸ್ಟ್ ಓದೋಣ ಇಲ್ಲಿಂದ. ಹ್ಞೂ ಹ್ಞೂ ಸೊ ಇಲ್ಲಿ ದೇವರು ಇಳಿದು ಬಂದಿದ್ದಾರೆ. ಇಲ್ಲಿ ಕನ್ಫರ್ಮ್ ಆಗುತ್ತೆ ಅವರು ಬಂದಿರೋದು ಅಲ್ಲಿ ನಡೆಯುತ್ತಿರುವ ಪಾಪ ಕೃತ್ಯಗಳನ್ನು ಅವರಿಗೆ ನೋಡ್ಲಿಕ್ಕಾಗ್ತಾ ಇಲ್ಲ, ಆದ್ದರಿಂದ ಅದನ್ನು ನಾಶ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೇನೆ. ಸೊ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ನೇರವಾಗಿ ಹೋಗಿ ನಾಶ ಮಾಡ್ಬೋದಾಗಿತ್ತು, ಆದರೆ ಅವ್ರ ತಲೆಯಲ್ಲಿ ಏನೋ ಪ್ಲ್ಯಾನ್ ಇದೆ. ಸೊ ಅವರ ಯೋಚನೆಯಲ್ಲಿ ಒಂದು ಒಳ್ಳೆಯ ಪ್ಲ್ಯಾನ್ ಇದೆ, ಒಂದು ಯೋಜನೆ ಇದೆ. ಆ ಯೋಜನೆಯನ್ನು ಮುಂದುವರಿಸಿ 22ನೇ ವಾಕ್ಯದಿಂದ ಓದೋಣ. ನೋಡಿ, ಇಬ್ಬರು ವ್ಯಕ್ತಿಗಳು ಇದ್ರಲ್ವ, ದೂತರು. ಅವರು ಸೊದೋಮ್ ಕಡೆಗೆ ಹೋದರು. ಈಗ ಸರ್ವೇಶ್ವರ ಇದ್ದಾರೆ, ಅಲ್ಲಿ ದೇವರಿದ್ದಾರೆ. ಆದರೆ ಅಬ್ರಾಮನು ಯಾರ ಸಂಗಡ ಉಳ್ಕೊಂಡ? ಹಾಲೆಲೂಯಾ. ಈಗ ಇಬ್ಬರಿದ್ರಲ್ವ, ಅವ್ರು ಹೋದರು. ಈಗ ಅಬ್ರಾಮ ದೇವರಿಬ್ಬರೇ, ಇವರಿಬ್ಬರೇ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಆ ಒಂದು ಸತ್ಸಂಬಂಧ. ಅದೇ ಪ್ರಕಾರ ನಾನು ನೀವು ಬಯಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಲೋ, ಹಾಲೆಲೂಯಾ. ನಮ್ಮ ಹೃದಯದಲ್ಲೂ ಒಂದು ಆಸೆ ಇರಬೇಕು ಯಾವಾಗಲೂ. ನಾನು ಯೇಸು, ನಾನು ಪರಿಶುದ್ಧಾತ್ಮರು, ನಾನು ತಂದೆ ದೇವರು, ಯೇಸು ಪರಿಶುದ್ಧಾತ್ಮರು ನಾವು ಒಟ್ಟಿಗೆ ಜೀವಿಸಬೇಕು, ಒಟ್ಟಿಗೆ ಅವರ ಜೊತೆ ಮಾತಾಡಬೇಕು, ಆ ಪ್ರೀತಿಯನ್ನು ಸವಿಬೇಕು ಅನ್ನುವ ಆಸೆ ನಮಗೂ ಇರಬೇಕು ಪ್ರಿಯರೇ. ಈಗ ಯಾರೂ ಇಲ್ಲಲ್ಲ. ಈಗ ಗಂಡ ಹೆಂಡತಿ ಇಬ್ಬರೇ ಇದ್ದಾಗ ಸುಮಾರು ಪರ್ಸ್ನಲ್ ಮಾತಾಡ್ಕೊಳ್ತಾರಲ್ವಾ, ಆ ರೀತಿ ಈಗ ಭಾಳ ಧೈರ್ಯ ಬಂದ್ಬಿಡ್ತು ಅಬ್ರಾಮನಿಗೆ. ಅವ್ರು ಯಾರೂ ಇಲ್ಲಲ್ಲ, ಈಗ ದೇವರು ಮಾತ್ರನೇ. ಈಗ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಇದೇ ನಿಜವಾಗ್ಲೂ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮಣ 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 ಅಂತ ಹೇಳೋದಲ್ಲ ಪ್ರಾರ್ಥನೆ, ಮಾತಾಡೋದೇ ಪ್ರಾರ್ಥನೆ. ಇಲ್ಲಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ, ಓದೋಣ. ಈಗ ಅವರ ಹತ್ತಿರಕ್ಕೆ ಬಂದು, ನೀವು ದುರ್ಜನರ ಸಂಗಡ ಯಾರನ್ನ ನಾಶ ಮಾಡ್ತೀರೋ? ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅಬ್ರಾಮನ್ ತಲೆಯಲ್ಲಿ ಇದ್ದಾರೆ ಅಲ್ಲಿ ಯಾರೋ ಒಬ್ಬರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅವನಿಗೆ ತಲೆಯಲ್ಲಿ ಓಡ್ತಾ ಇದೆ, ಏನಂತ ಗೊತ್ತಾ? ಅಯ್ಯೋ, ಲೋಟ ಇದ್ದಾನಲ್ಲಪ್ಪ. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲ? ಹೌದಾ ಇಲ್ಲ? ನಮಗೂ ಓಡಬೇಕು, ಹಿಂಗೆ ನಮಗೂ ಈ ಆಸೆ ಇರಬೇಕು. ಅಲ್ಲಿ ಸೊದೋಮ್ ಗೊಮೋರವನ್ನು ಅಳಿಸ್ಬಿಟ್ರೆ ಅಲ್ಲಿ ಲೋಟ ಇದ್ದಾನಲ್ವಾ, ಆ ಲೋಟನೂ ಹೋಗ್ತಾನಲ್ವಾ, ಅವನು ಹೋಗ್ಬಿಟ್ರೆ ಹೆಂಗಪ್ಪ? ಬೇಡ 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 ಬೇಡ. ಅದಕ್ಕೆ ಹೆಂಗೆ ಪೀಠಿಕೆ ಆಗ್ತಾ ಇದ್ದಾನೆ ನೋಡಿ ಅಬ್ರಾಮ. ಅಲ್ಲಿ ಕೆಟ್ಟವರಿದ್ದಾರೆ, ಜೊತೆಲಿ ಒಳ್ಳೆಯವರು ಇದ್ದಾರೆ, ಎಲ್ಲರನ್ನೂ ಸಾಯಿಸಿಬಿಡ್ತೀರಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ಈ ಮಾತುಗಳು ಮುಂದುವರಿಸ್ತಾ 45 ಆಯಿತು, 40 ಆಯಿತು. ಹೀಗೆ ಹತ್ರ ಬಂದು ಕೊನೆಗೆ 10 ಮಂದಿ ಇದ್ರೆ ಅಂತ ಇಟ್ಕೊಳ್ಳಿ. ಆಗ ನೀವು ಉಳಿಸ್ತೀರೋ ಸಾಯಿಸ್ತೀರೋ? ಹಾಲೆಲೂಯಾ. ಸೊ ಪ್ರಶ್ನೆ ಇನ್ನೊಂದು ಏನಂದರೆ, ಇಲ್ಲಿ ಒಂದು ಅಬ್ರಾಮ ದೇವರ ಸತ್ಸಂಬಂಧ, ಎರಡನೇದಾಗಿ ಅಬ್ರಾಮ ಮತ್ತು ಈ ಲೋಟ ಅವರಿಬ್ಬರು ಪ್ರಯಾಣ ಮಾಡ್ತಾ ಬರುವಾಗ ಅವರು ಇವನ ಕುರಿಗಳು ಜಾಸ್ತಿ ಆಯಿತು, ಇವನ ಜನರು ಜಾಸ್ತಿ ಆದರು, ಇವನ ಮೇಕೆಗಳು ಜಾಸ್ತಿ ಆಯಿತು, ಇವನಿಗೂ ಜಾಸ್ತಿ ಆಯಿತು. ಇಬ್ಬರಿಗೂ ಆ ಸ್ಥಳ ಏನಾಯಿತು? ಸಾಕಾಗಲಿಲ್ಲ. ಈಗ ಲೋಟ ಅವನಿಗೆ ಕಣ್ಣಿಗೆ ಕಾಣಿಸಿದ ಒಳ್ಳೆಯದಾದದ್ದನ್ನು ಏನು ಮಾಡ್ದ? ಬಯಸಿ, ಅಣ್ಣ ನಾನು ಆ ಕಡೆ ಹೋಗ್ಬಿಡ್ತೀನಿ, ನೀನೇನೋ ಮಾಡ್ಕೊ ಅಂತೇಳಿ ಬಿಟ್ಟು ಹೋಗ್ಬಿಟ್ಟ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆದರೆ ಇಲ್ಲಿ ಅಬ್ರಾಮ ಬಿಟ್ಟು ಹೋದ ಲೋಟನನ್ನು ನೀತಿವಂತನಾಗಿ ನೋಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮನ್ನು ನಾನು ಬಿಟ್ಟು ಹೋದರೆ ಏನಂತೀರಿ ನಾಳೆ ನೀವು? ಚೆನ್ನಾಗೇ ಇದ್ಕೊಂಡು ಕೈ ಕೊಟ್ಬಿಟ್ನಲ್ಲ ನನ್ನ ಮಗ ಇವನು. ಪ್ರೈಸ್ ದಿ ಲಾರ್ಡ್. ನೋಡಿ, ಕೈ ಕೊಟ್ಟೋಗಿದ್ದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಲಿ ನನ್ನ ಮಗ. ಪ್ರೈಸ್ ದಿ ಲಾರ್ಡ್. ಯೋಚನೆ ಬರುತ್ತೋ ಇಲ್ವೋ? ಫಸ್ಟ್ ಬರೋದು ಅದೇನೆ. ಆಮೇಲೆ ದೇವ್ರ ಜೊತೆ ಇದ್ದೀವಲ್ವಾ, ಕೆಟ್ಟದ್ದೆಲ್ಲ ಬಯಸಬಾರ್ದಪ್ಪ, ಸಾರಿ ಅಪ್ಪ ಅಂತ ಒಂದು ಶಿಲುಬೆ ಗುರುತು ಹಾಕ್ಕೊಂಡು, ಆಮೇಲೆ ಇಲ್ಲಿಲ್ಲ ಅಲ್ಲ ಹಾಕ್ಕೊಂಡು ಸಾರಿ ಜೀಸಸ್ ಅಂತೇಳಿ, ಆಮೇಲೆ ಕೆಟ್ಟದ್ದು ನಾವು ಬಯಸಬಾರ್ದು, ಕೆಟ್ಟವರಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತೇಳಿ ಆಮೇಲೆ ಬರುತ್ತೆಲ್ಲ ಒಳ್ಳೆಯದು. ಸೊ ಈ ಮನುಷ್ಯನ ಹೃದಯ ನೋಡಿ, ನಿಜವಾಗ್ಲೂ ದೇವರು ಆತನನ್ನು ಆರಿಸ್ಕೊಂಡಿದ್ದು, ಆತನ ಜೊತೆ ಪ್ರಯಾಣ ಮಾಡಿದ್ದು ಇದಕ್ಕೋಸ್ಕರನೇ. ನಮ್ಮ ಜೀವಿತದಲ್ಲೂ ಕೂಡ ಇದಾಗಬೇಕು ಪ್ರಿಯರೇ. ಲೋಟ ಅವನಾಗಿ ಬೇರ್ಪಟ್ಟ. ಯಾಕೆಂದರೆ 2 ಪೇತ್ರ 2ನೇ ಅಧ್ಯಾಯ
ವಾಕ್ಯ 7-8 ಅಂತ ಕಾಣುತ್ತೆ. ಓದ್ತೀರ ಒಂದು ಸ್ವಲ್ಪ? 2 ಪೇತ್ರ 2ನೇ ಅಧ್ಯಾಯ ವಾಕ್ಯ 7, 8, 9. ಆದರೆ ಅಲ್ಲಿ ಸೊದೋಮ್ ಗೋಮರದ ಬಗ್ಗೆ ಅಲ್ಲಿ ಬರಿತಾ ಇದ್ದಾರೆ. ಆ ದುರ್ಜನರ ಅನೈತಿಕ ನಡವಳಿಕೆಯನ್ನ ಕಂಡು ಅತಿಯಾಗಿ ಮನ ನೊಂದಿದ್ದ ಲೋಟ ಎಂಬ ಸತ್ಪುರುಷ ಅಂತ ಬೈಬಲ್ ಹೇಳ್ತಾ ಇದೆ. ಏನು ಪುರುಷ ಅಂತ? ಅವನು ಸತ್ಪುರುಷ. ನೋಡಿ, ಆ ಇಡೀ ಸೊದೋಮ್ ಗೋಮರ ಇದೆಯಲ್ವಾ, ಅದೆಲ್ಲವೂ ಕೂಡ ಮೋಸದಲ್ಲಿ, ಪಾಪದಲ್ಲಿ, ವ್ಯಭಿಚಾರದಲ್ಲಿ ಜೀವಿಸ್ತಾ ಇದ್ರು ಕೂಡ ಈ ಲೋತ ಎಂಬ ಮನುಷ್ಯ ಏನಾಗಿದ್ದನಂತೆ? ನೀತಿವಂತನಾಗಿದ್ದಂತೆ, ಸತ್ಪುರುಷನಾಗಿದ್ದಂತೆ. ಇಲ್ಲಿ ನಾವು ಏನು ಕಲಿಬೇಕು? ಓದ್ಬಿಡಿ ಜೋಸಬಣ್ಣ ಅದನ್ನು 3. ಆ ದುರ್ಜನರ ನಡುವೆ ಬಾಳುತ್ತಾ ಅವರ ದುಷ್ಕೃತ್ಯಗಳನ್ನು ಕಂಡು ಕೇಳುತ್ತಿದ್ದಾಗ ಅವನ ಏನು ಹೃದಯ? ಜೋರಾಗೇಳಿ, ಏನು ಹೃದಯ? ಏನು ಹೃದಯ? ಯೇಸು ಹೇಳ್ತಾರೆ, ನಿರ್ಮಲ ಹೃದಯಗಳು ಭಾಗ್ಯವಂತರು. ಅವ್ರು ಯಾರನ್ನ ಕಾಣ್ತಾರಂತೆ? ದೇವ್ರನ್ನ ಕಾಣ್ತಾರಂತೆ. ಹಾಲೆಲೂಯಾ. ನೋಡಿ, 4 ಕುಟುಂಬಗಳು ಒಳ್ಳೆಯದಾಗಿದೆ, 4 ಕುಟುಂಬಗಳು ವಿಶ್ವಾಸದ ಕುಟುಂಬಗಳು, 4 ಕುಟುಂಬಗಳಲ್ಲಿ ದೇವರ ವಾಕ್ಯದ ಅರಿವಿದೆ. ಅವರ ಮಧ್ಯೆ ಬದುಕೋದು ಸುಲಭನ ಕಷ್ಟನ? ಇವತ್ತಾದರೂ ಮಾತಾಡಿ ನಂಜನಗೂಡವರು. ಸುಲಭನ ಕಷ್ಟನ? ಸುಲಭ. ಆದರೆ ಇಡೀ ಕುಟುಂಬಗಳು ಮೋಸವಾಗಿದೆ, ವ್ಯಭಿಚಾರದಲ್ಲಿ ಅನೇಕ ಕೆಟ್ಟ ಕಾರ್ಯಗಳಲ್ಲಿ ಮಗ್ನವಾಗಿದೆ. ಅವರ ಮಧ್ಯೆ ಬದುಕೋದು ಕಷ್ಟನ? ಸುಲಭನ? ಭಾಳ ಕಷ್ಟ. ಆದರೆ ಯೋಬ ನೀತಿವಂತ ಮಾತ್ರವಲ್ಲ, ಇಡೀ ಸೊದೋಮ್ ಗೋಮರ ಪಾಪ ಕೃತ್ಯಗಳಲ್ಲಿದ್ದರೂ ಕೂಡ ಆತನು, ದೇವರ ವಾಕ್ಯ ಹೇಳುತ್ತೆ, ನಿರ್ಮಲ ಹೃದಯದಿಂದ ಬದುಕಿದ್ನಂತೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಓದಿ ಜೋಸಬಣ್ಣ, ಹಂಗೆ ಮುಂದುವರಿಸ್ಬಿಡಿ. ಆ ಜಾಗದಲ್ಲಿದ್ದಂಥ, ಆ ಪಾಪದ ಕೃತ್ಯಗಳನ್ನು ಮಾಡುತ್ತಿದ್ದಂಥ ಆ ಜನರ ವಿಷಯವಾಗಿ ಅವನಲ್ಲಿ ಒಂದು ಮನೋವೇದನೆ ಇತ್ತು. ಇವತ್ತು ನಮ್ಮಲ್ಲೂ ಕೂಡ ಅಂಥ ವೇದನೆ ಇರಬೇಕು. ನನ್ನ ಪಕ್ಕದಲ್ಲಿರುವ ನನ್ನ ಕುಟುಂಬಸ್ಥರು, ನನ್ನ ಬಂಧು ಬಳಗ ಅಥವಾ ನೆರೆಹೊರೆಯವರು ಹೃದಯದಲ್ಲಿ ಪರಿಶುದ್ಧಾತ್ಮರನ್ನು ಪಡ್ಕೊಂಡು ಜೀವಿಸಬೇಕು, ಯೇಸುವಿನ ವಾಕ್ಯವನ್ನು ಪಡ್ಕೊಂಡು ಜೀವಿಸಬೇಕು, ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಡಿಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ಅನ್ನುವ ಆ ಮನೋವೇದನೆ ನಮಗಿರಬೇಕು. ಆತ್ಮಭಾರ ಅಂತ ಹೇಳ್ತಾರಲ್ವಾ, ಆ ಭಾರ ಇರಬೇಕು ನಮಗೆ. ಆ ಮನುಷ್ಯ ಆ ಮಧ್ಯದಲ್ಲೂ ಕೂಡ, ಅಂದರೆ ಪಾಪದ ಆ ಜನರ ಮಧ್ಯದಲ್ಲೂ ಕೂಡ ಅವನು ವಾಕ್ಯ ಒಂದು ಅಲ್ವಾ, ಕೀರ್ತನೆಗಳ ಪುಸ್ತಕ, ದುರ್ಜನರ ಜೊತೆಯಲ್ಲಿ ಜೀವಿಸದೆ ಅಲ್ವಾ, ಅದೇ ತಾನೇ. ಆ ರೀತಿಯಲ್ಲಿ ಆ ವಾಕ್ಯದ ಪ್ರಕಾರವಾಗಿ ಅಲ್ಲಿರ್ತಕ್ಕಂಥವರೆಲ್ಲ ದುರ್ಜನರೇ, ಇವರೆಲ್ಲ ಪಾಪದಲ್ಲಿ ಜೀವಿಸಿದವ್ರೆ. ಬೈಬಲ್ ನೀವು ಸರಿಯಾಗಿ ಆಮೇಲೆ ಓದಿ ನೋಡಿ. ಇವರಿಬ್ಬರು ಒಳಗಡೆ ಇದ್ರಲ್ವಾ, ಇವರಿಬ್ಬರು ಒಳಗಡೆ ಇದ್ರು, ದೂತರು ಒಳಗಡೆ ಬಂದು ಕರ್ಕೊಳ್ತಾರೆ. ಲೋತ ಏನು ಮಾಡ್ತಾನೆ? ಹೊರಗಡೆ ಕರ್ಕೊಳ್ತಾನೆ. ಬಂದು ನಮ್ಮಲ್ಲಿದ್ದುಕೊಂಡು ಊಟ ಮಾಡಿ ಬೆಳಗ್ಗೆ ಹೋಗಿ ಅಂತ ಹೇಳ್ತಾನೆ. ರಾತ್ರಿ ಆಗಿದೆ, ಇವರು ಬಂದ್ಬಿಡ್ತಾರೆ. ಊರಿನ ಎಲ್ಲರೂ ಕೂಡ, ನಿಮ್ಮ ಮನೇಲಿ ಬಂದಿದ್ದಾರಲ್ಲ ಇಬ್ಬರು, ಅವರನ್ನು ಕಳಿಸ್ಕೊಡಿ, ನಾವು ಅವರೊಂದಿಗೆ ವ್ಯಭಿಚಾರ ಮಾಡಬೇಕು. ಅಷ್ಟು ವರ್ಸ್ಟ್ ಕಂಡೀಷನಲ್ಲಿ ಆ ಪ್ರದೇಶ ಇದೆ. ಅಂಥ ಜನರ ಮಧ್ಯದಲ್ಲಿ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ. ಏನು ಗೊತ್ತಾ? ಅವ್ರು ಹಿಂಗೆ ಮಾಡಿದ್ರು ಅದಕ್ಕೆ ಬಿದ್ದೋಗ್ಬಿಟ್ಟೆ, ಇವ್ರು ಹಿಂಗೆ ಹೇಳಿದ್ರು ಅದಕ್ಕೆ ಸೋತೋಗ್ಬಿಟ್ಟೆ, ಈ ಕಾರಣನೇ ನಾನು ಬಿದ್ದೋಗ್ಲಿಕ್ಕೆ, ಈಸಿಯಾಗಿ ಹೇಳ್ಬಿಡ್ತೀವಿ. ಈಗ ಲೋಟ ಹೇಳ್ಬೋದಾಗಿತ್ತಲ್ವಾ, ಇದೆಲ್ಲ ಕಾರಣದಿಂದ ನಾನು ಕೂಡ ಬಿದ್ದೋಗ್ಬಿಟ್ಟೆ, ನಾನು ಕೂಡ ಸೋತೋಗ್ಬಿಟ್ಟೆ, ದೇವರೇ ನನ್ನ ಕ್ಷಮಿಸಿ ಅಂತ ಹೇಳ್ಬೋದಾಗಿತ್ತಲ್ಲ. ಆ ಒಂದು ಪ್ರಶ್ನೆಗೆ ಅವಕಾಶ ಕೊಡಲಿಲ್ಲ ನೋಡಿ ಲೋಟ. ಹೊಸ ಒಡಂಬಡಿಕೆಯ ಮಕ್ಕಳು ನಾವಿಷ್ಟಕ್ಕೂ, ಪವಿತ್ರಾತ್ಮರನ್ನು ಪಡ್ಕೊಂಡ ಮಕ್ಕಳು ನಾವಿಷ್ಟಕ್ಕೂ. ನಮಗೆ 108 ಸಬೂಬುಗಳಿದೆ, 108 ಕಾರಣಗಳನ್ನು ಕೊಡ್ತೇವೆ. ಆದರೆ ಅಂದು ಪವಿತ್ರಾತ್ಮ ಇಲ್ಲ. ಆದರೆ ದೇವರ ಒಂದು ಇರುವಿಕೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದ ಲೋತ ಅಂಥ ಪಾಪ ಕೃತ್ಯಗಳ ಮಧ್ಯದಲ್ಲೂ ಕೂಡ, ಆ ಬೆಂಕಿಯ ಮಧ್ಯದಲ್ಲೂ ಕೂಡ ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧ ಮಗನಾಗಿ, ದೇವರ ಮಗನಾಗಿ ಅಲ್ಲಿ ಬಾಳೋದನ್ನು ನಾವು ಬೈಬಲಲ್ಲಿ ನೋಡ್ತೇವೆ. ಅದರಿಂದನೇ ಅವನ ಹೃದಯ ನಿರ್ಮಲ ಹೃದಯ ಅಂತ ವಾಕ್ಯ ಹೇಳುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓದ್ಬಿಡಿ, ಇನ್ನೊಂದು ವಾಕ್ಯ ಇದೆ. ಹೀಗೆ ಸಜ್ಜನರನ್ನು ಸಂಕಟ ಶೋಧನೆಗಳಿಂದ ಸಂರಕ್ಷಿಸಲು ದುರ್ಜನರನ್ನು
ಓಕೆ. ಸೊ ಆ 7-8 ವಾಕ್ಯಗಳನ್ನು ತಗೊಳ್ಳೋಣ. ಸೊ ಈ ಒಂದು ಸತ್ಯದ ಅರಿವು ನಮ್ಮೊಬ್ಬೊಬ್ಬರಿಗೆ ಆಗಬೇಕು. ಈ ಒಂದು ವಿಷಯ ಅಬ್ರಾಹ್ಮನಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅವನ ಕಣ್ಣಿಗೆ ಕಂಡಿದ್ದನ್ನು ಇಷ್ಟಪಟ್ಟ ನಿಜ, ಆದರೆ ಅವನ ಹೃದಯ ಚೆನ್ನಾಗಿದೆ, ಅವನ ಅಂತರಂಗ ಚೆನ್ನಾಗಿದೆ. ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಷ್ಟೇ, ಆದರೆ ಅವನು ನೀತಿವಂತ, ಅವನು ಸತ್ಪುರುಷ, ಅವನು ನಾಶವಾಗಬಾರ್ದು, ಅವನು ಹಾಳಾಗಬಾರ್ದು ಅಂತೇಳಿ ತಂದೆ ದೇವರ ಹತ್ರ ಹೇಳ್ತಾನೆ. ಅಲ್ಲಿ 5 ಜನರಿದ್ದರೆ ಒಂದು ವೇಳೆ ಅವರನ್ನು ಉಳಿಸ್ತೀರೋ ನಾಶಪಡಿಸ್ತೀರೋ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆ 5 ಜನರ ನಿಮಿತ್ತವಾದರೂ ನಾನು ಉಳಿಸ್ತೀನಿ. ಖಂಡಿತ ಇವನಿಗೆ ಗೊತ್ತು, ಅಬ್ರಾಹ್ಮನಿಗೆ, ಏನಂತ, ನನ್ನನ್ನು ಆ ಈಜಿಪ್ಟಿನ ಸಕಲ ಗುಲಾಮತನದಿಂದ ಬಿಡುಗಡೆ ಮಾಡಿದಂಥ ನನ್ನ ದೇವರು, ಫರೋಹ ಅಥವಾ ಅಭಿಮಲೇಕ ಅವನಿಂದ ನನಗೆ ಆ ಬರಗಾಲದಲ್ಲೂ ಕೂಡ ಸಹಕಾರ ಮಾಡಿದ ನನ್ನ ದೇವರು ಖಂಡಿತವಾಗಲೂ ಅಲ್ಲಿರ್ತಕ್ಕಂಥ ನನ್ನ ತಮ್ಮ ಲೋಟನನ್ನು ಖಂಡಿತವಾಗಲೂ ಬಿಡಿಸ್ತಾರೆ ಅಂತೇಳಿ ಆ ಒಂದು ನಂಬಿಕೆಯಿಂದನೇ ದೇವರ ಹತ್ರ ಕೇಳ್ತಾನೆ. ಏನಂತ ಗೊತ್ತಾ? 5 ಜನರಿದ್ರೆ ಉಳಿಸ್ತೀಯನಪ್ಪ? ಖಂಡಿತ ಉಳಿಸ್ತೇನೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿ, ಒಬ್ಬ ಅಬ್ರಾಹ್ಮನ ಮಾತುಗಳು, ಸತ್ಸಂಬಂಧ, ಅವನ ವಿಶ್ವಾಸ ಲೋಟನ ಕುಟುಂಬವನ್ನು ಕಾಪಾಡಿದ್ದಾದರೆ ನಮ್ಮ ಒಬ್ಬೊಬ್ಬರ ಅನ್ಯೋನ್ಯತೆಯಿಂದ ಇವತ್ತು ಈ ಕೆಲಸ ಆಗುತ್ತೋ ಇಲ್ವೋ? ಆಗಲಿಲ್ಲ. ಯಾಕೆ ಹೇಳಿ? ನಾವು ಮಾಡ್ತಾ ಇಲ್ಲ, ನಾವು ಮನಸ್ಸೇ ಮಾಡ್ತಾ ಇಲ್ಲ, ನಾವು ಪ್ರಯತ್ನ ಮಾಡ್ತಾ ಇಲ್ಲ, ನಮ್ಮಲ್ಲಿ ಆ ಭಾರ ಇಲ್ಲ, ನಮ್ಮಲ್ಲಿ ಆ ವೇದನೆ ಇಲ್ಲ. ಲೋಟ ಏನು ಹೇಳ್ತಾ ಇತ್ತು ವಾಕ್ಯ ಏನು ಹೇಳ್ತು? ಅವನ ಹೃದಯ ಮನಮರುಗ್ತಾ ಇತ್ತಂತೆ, ವೇದನೆ ಪಡ್ತಾ ಇತ್ತಂತೆ. ಆ ಜನರ ಜೀವನ ನೋಡಿ, ಆ ಪಾಪ ಕೃತ್ಯಗಳನ್ನು ನೋಡಿ ಅವನ ಹೃದಯ ಮನಮರುಗ್ತಾ ಇತ್ತಂತೆ. ಅದೇ ಪ್ರಕಾರವಾಗಿ ನಿಜವಾಗ್ಲೂ ಅಲ್ಲಿಂದ ನಮ್ಮನ್ನು ಬಿಡಿಸ್ಲಿಕ್ಕೆ, ಅಂಥ ಪರಿಸ್ಥಿತಿಯಲ್ಲಿರುವ ನಮ್ಮ ಕುಟುಂಬದವರನ್ನು, ನಮ್ಮ ಜೊತೆ ಇರುವ ವಿಶ್ವಾಸಿಗಳನ್ನು ಅಥವಾ ನಮ್ಮ ಚರ್ಚಲ್ಲಿರುವ ಅವಿಶ್ವಾಸಿಗಳನ್ನು ನಾವು ಕೂಡ ಹೊರಗಡೆ ತರಬೇಕಾದ್ರೆ ಇಂಥ ಒಂದು ಆತ್ಮಭಾರ ಇರಬೇಕು. ಮೊದಲನೇದಾಗಿ ಸತ್ಸಂಬಂಧ ಇರಬೇಕು. ಯಾರ ರೀತಿ ಅಂದರೆ ಅಬ್ರಾಹಾಮನಂತೆ. ಯಾವಾಗ ನಾವು ಅಬ್ರಾಹ್ಮನಂತೆ ದೇವರನ್ನು ಪ್ರೀತಿಸ್ತೀವೋ, ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸ್ತೇವೆಯೋ, ದೇವರ ಅಪಾರವಾದ ಪ್ರೀತಿಯನ್ನು ನಾವು ಅನುಭವಿಸ್ತಾ ನಾವು ನಮ್ಮ ಈ ಒಂದು ನಿತ್ಯ ಜೀವದ ಪ್ರಯಾಣವನ್ನು ಮಾಡ್ತೀವೋ, ಖಂಡಿತವಾಗಲೂ ನೀವು ನಿಜವಾಗ್ಲೂ ನಮ್ಮ ಕುಟುಂಬದಲ್ಲಿರುವ, ನಮ್ಮ ಅಕ್ಕಪಕ್ಕದಲ್ಲಿರುವ ಕೆಲವರನ್ನಾದರೂ ದೇವರ ಬಳಿಗೆ ಕರೆತರಲಿಕ್ಕೆ ಸಾಧ್ಯ ಇದೆ. ಖಂಡಿತ ಆಗುತ್ತೆ. ಆದರೆ ಇದು ಯಾವ ರೀತಿ ಆಗಬೇಕು ಅಂದರೆ, ನಮ್ಮ ಮೊದಲ ಪ್ರಯಾರಿಟಿ ಅಂತ ಏನಿದೆ ಅದು ಅಬ್ರಾಹ್ಮನ ಕೊಟ್ಟ ಹಾಗೆ ನಾನು ನೀವು ಕೊಡಬೇಕು. ಆಗ ಮಾತ್ರನೇ ಸಾಧ್ಯ. ಅದರಿಂದನೇ ನಾವು ಕೀರ್ತನೆಗಳಲ್ಲಿ ಓದ್ತೀವಲ್ವಾ, 63 ವಾಕ್ಯ ಅಥವಾ 62 ವಾಕ್ಯ, 62 ಅಥವಾ 63 2 ನೋಡಿ, ಅಲ್ಲ 63 ಅದೇ 63 ಅಲ್ವಾ? ಓದಿ. ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ಯೇಸುವೆ ನಿನ್ನ ಅಚಲವಾದ ಪ್ರೀತಿ, ಎಡೆಬಿಡದೆ ಮಾಳ್ಪುದು ನನ್ನ ಈ ತುಟಿ ನಿನ್ನನ್ನು ಸ್ತುತಿ. ನೋಡಿ, ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ದೇವ ನಿನ್ನ ಅಚಲವಾದ ಪ್ರೀತಿ. ಈ ಅಚಲವಾದ ಪ್ರೀತಿಯಲ್ಲಿ ಅಬ್ರಾಹ್ಮನಿಗೆ ನಂಬಿಕೆ ಇತ್ತು. ಈ ಅಚಲವಾದ ಪ್ರೀತಿಯಲ್ಲಿ ಅಬ್ರಾಹ್ಮನಿಗೆ ವಿಶ್ವಾಸ ಇತ್ತು. ಈ ಅಚಲವಾದ ಪ್ರೀತಿಯನ್ನು ಅವನು ಅನುಭವಿಸಿದ್ದ ಕೂಡ. ಆದ್ದರಿಂದಲೇ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅವನಿಗೆ ಶೋಧನೆ ಬಂದಾಗ, ಶೋಧನೆ ದೇವರೇ ಮಾಡಿದ್ದು, ಬೇರೆ ಯಾರೂ ಅಲ್ಲ. ಶೋಧಿಸ್ತಾರೆ ದೇವರು. ನಿನ್ನ ಮಗನ ಜೊತೆ ಭಾಳ ಆಟ ಆಡ್ತಿದ್ಯಲ್ಲಪ್ಪ, ನಿನ್ನ ಮಗನನ್ನು ಬಲಿ ಕೊಡು ಅಂತ ಹೇಳುವಾಗ ಅಬ್ರಾಹ್ಮ ಏನು ಮಾಡ್ತಾನೆ? ಇನ್ನು ಸ್ವಲ್ಪ ದಿವಸ ಆಟ ಆಡಿ, ಇನ್ನು ಸ್ವಲ್ಪ ಬೆಳೆಸಿ, ಇನ್ನು ಸ್ವಲ್ಪ ಆಸೆ ತೀರಿಸ್ಕೊಂಡು ಆಮೇಲೆ ಕೊಟ್ಬಿಡ್ತೀನಿ ಅಂತೇನು ಹೇಳಲಿಲ್ಲ. ಅವನು ಆ ಕ್ಷಣವೇ ಹೇಳ್ತಾನೆ, ನಾನು ಕೊಡ್ತೀನಿ, ಸಿದ್ಧನಿದ್ದೇನೆ. ಈ ವಾಕ್ಯದಿಂದ ನಮಗೆ ಕನ್ಫರ್ಮ್ ಆಗುತ್ತೆ. ಏನು ಗೊತ್ತಾ? ಅವನ ಮಗನಿಗಿಂತಲೂ, ಹೆಂಡತಿಗಿಂತಲೂ, ಈ ಲೋಕಕ್ಕಿಂತಲೂ ಅವನು ಯಾರನ್ನು ಹೆಚ್ಚಾಗಿ ಪ್ರೀತಿಸಿದ? ತನ್ನನ್ನು ಸೃಷ್ಟಿ ಮಾಡಿದ, ತನ್ನನ್ನು ವಾಕ್ಯದಿಂದ ಕರೆದ ದೇವರನ್ನು ಅವನು ಪ್ರೀತಿಸಿದ. ಯಾಕಂದರೆ ಊರು ಬಿಟ್ಟಾಗ ಕನ್ಫರ್ಮ್ ಆಗುತ್ತೆ, ಊರು ಅವನದು ಶಾಶ್ವತ ಅಲ್ಲ. ಹೌದಾ? ಸೊ ಅಲ್ಲಿ ಹೆಂಡತಿ ಮಿಸ್ ಆದಾಗ ಹೆಂಡತಿನೂ ಶಾಶ್ವತ ಅಲ್ಲ. ಇಲ್ಲಿ ಮಗನನ್ನು ಬಲಿ ಕೊಡು ಅಂದಾಗ ಮಗನ ಬಲಿ ಕೊಡ್ತೀನಿ, ನೋ ಪ್ರಾಬ್ಲಮ್. ಈ ಎಲ್ಲ ಕ್ಷೇತ್ರಗಳನ್ನು ಧ್ಯಾನ ಮಾಡಿ ನೋಡುವಾಗ ಇಲ್ಲಿ ಗ್ಯಾರಂಟಿ ಆಗುತ್ತೆ, ಅವನಿಗೆ ಜಾಗಕ್ಕಿಂತಲೂ, ಊರಿಗಿಂತಲೂ, ಹೆಂಡತಿಗಿಂತಲೂ, ಮಗನಿಗಿಂತಲೂ, ಅವನ ಅಣ್ಣ ತಮ್ಮಂದ ಬಂಧು ಬಳಗದಕ್ಕಿಂತಲೂ ಮಿಗಿಲಾಗಿ ಅವನು ಪ್ರೀತಿಸಿದ್ದು ತನ್ನನ್ನು ಕರೆದ ದೇವರನ್ನು.
ಯಾವಾಗ ಈ ಪ್ರೀತಿ ನಿಜವಾಗ್ಲೂ ಅವನಿಗೆ ಅನುಭವ ಆಯಿತೋ ಆ ಪ್ರೀತಿಯನ್ನು ಹಿಂಬಾಲಿಸಿದ. ಆ ಪ್ರೀತಿಯಾದ ದೇವರು ಅವನನ್ನು ವಿಶ್ವಾಸಕ್ಕೆ ಕರೆಗೊಟ್ಟರು, ಅವನನ್ನು ಸತ್ಸಂಬಂಧದಲ್ಲಿ ಇರಿಸ್ಕೊಂಡ್ರು. ಅವನಿಗೆ ಹೇಳದೆ ಏನನ್ನೂ ಮಾಡಬಾರ್ದು ಅನ್ನುವ ಮಟ್ಟಿಗೆ ಅವನ ಮತ್ತು ದೇವರ ಮತ್ತು ಅವನ ಸತ್ಸಂಬಂಧ ಇತ್ತು ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇಂಥ ಸತ್ಸಂಬಂಧ ನಿಜವಾಗಲೂ ಪ್ರಾರ್ಥನಾ ತಂಡಗಳನ್ನು ನಡೆಸ್ತಾರಲ್ವ, ಅವರಿಗೆ ಇದ್ದಾಗ ಖಂಡಿತವಾಗ್ಲೂ ಪ್ರಾರ್ಥನಾ ಕುಟುಂಬ ಭಾಳ ಸ್ಟ್ರಾಂಗ್ ಆಗಿರ್ತದೆ, ಭಾಳ ಉತ್ತಮವಾಗಿರ್ತದೆ, ಭಾಳ ಆಶೀರ್ವಾದಕರವಾಗಿರ್ತದೆ. ಆ ಸಭೆಯ ಮುಖಾಂತರ, ಆ ಚರ್ಚ್ ಮುಖಾಂತರ, ಆ ಗುಂಪಿನ ಮುಖಾಂತರ ಅನೇಕರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದೇ ರೀತಿ ಒಂದು ಘಟನೆ ಮೋಶೆಯ ಜೀವನದಲ್ಲಿ ನಾವು ನೋಡಿದ್ದೀವ, ಓದಿದ್ದೀವ. ಒಂದು ಸ್ವಲ್ಪ ತಗೊಳ್ಳೋಣ. 32ನೇ ಅಧ್ಯಾಯ ವಿಮೋಚನಾ ಕಾಂಡ. 32ನೇ ಅಧ್ಯಾಯ ವಿಮೋಚನಾ ಕಾಂಡ ಸಿಕ್ತಾ? ಇಲ್ಲಿ 1ನೇ ವಾಕ್ಯದಿಂದಲೇ ನಾವು ಓದುವಾಗ ಇಲ್ಲಿ ಮೋಶೆ ಇಲ್ಲ. ಮೋಶೆ ಎಲ್ಲೋಗಿದ್ದಾರೆ? ಬೆಟ್ಟದ ಮೇಲೆ ಹೋಗಿದ್ದಾರೆ. ಏನಕ್ಕೆ? 10 ಆಜ್ಞೆಗಳನ್ನು ಇವರಿಗೇನೆ ತಂದು ಕೊಡಲಿಕ್ಕೆ, ಇದರ ಆಜ್ಞೆಗಳ ಪ್ರಕಾರ ನೀವು ಜೀವಿಸಬೇಕು ಅಂತ ಹೇಳಲಿಕ್ಕೆ ಮೇಲೆ ಹೋಗಿದ್ದಾರೆ. ತಗೊಂಡ್ಬಿಟ್ರು. ಬರೋದು ಸ್ವಲ್ಪ ಲೇಟ್ ಆಯಿತು, ಎಲ್ಲ ಹೋದರು. ಪ್ರೈಸ್ ದ ಲಾರ್ಡ್. ನಮ್ಮ ಜೀವನದಲ್ಲೂ ಹಂಗೇನೆ, ನಮಗೆ ಕರೆಕ್ಟ್ ಟೈಮ್ ಸಿಕ್ಬಿಡ್ಬೇಕು, ವೆಯ್ಟ್ ಮಾಡೋಂಗೇ ಇಲ್ಲ. ನಾವು ದೇವ್ರನ್ನ ಕೇಳಿದ ತಕ್ಷಣ ಎಲ್ಲ ಆಗ್ಬಿಡ್ಬೇಕು, ಸ್ವಲ್ಪ ಕಾಯಂಗೂ ಇಲ್ಲ. ಪ್ರಿಯ ಸಹೋದರಿ, ಅದೆಲ್ಲ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಚೆನ್ನಾಗಿದೆ. ಇಲ್ಲಿ ದೇವರು ನೇರವಾಗಿ ಅವರೆಲ್ಲರನ್ನ ನಾಶ ಮಾಡ್ಬೋದಾಗಿತ್ತು, ನಾಶ ಮಾಡಿ ಅವ್ರು ಹೇಳ್ತಾರೆ ಕೂಡ ಅಲ್ಲಿ. ಆದರೆ ಆ ಮೋಶೆಯ ಮಾತುಗಳು ದೇವರ ಹೃದಯವನ್ನು ಹೇಗೆ ಕರಗಿಸ್ತದೆ ನೋಡಿ. ಒಬ್ಬ ಮನುಷ್ಯನ ಮಾತುಗಳು ಅಂದರೆ ಅವರನ್ನು ಪ್ರೀತಿಸುವಂಥ ವ್ಯಕ್ತಿಯ ಮಾತುಗಳು ದೇವರಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ, ಎಷ್ಟು ಇಷ್ಟ ಆಗುತ್ತೆ ನೋಡಿ. ಓದಿ. ಹ್ಞೂ 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 ಹಾಂ, ನೋಡಿ ಎಂಥ ಒಂದು ಆಲೋಚನೆ ಕೊಟ್ಬಿಟ್ಟ ಆರೋನ. ಅವರು ಹೇಳಿದರು, ಆಲೋಚನೆ ಅವ್ರು ಕೊಟ್ಟರು, ಇವನು ಕೂಡ ಎಸ್ ಅಂತ ಹೇಳ್ಬಿಟ್ಟ ನೋಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪೂರ್ತಿ ಇದು ನೀವು ಓದ್ಕೊಂಡಾಗ ಅಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಅವ್ರಿಗೆ ಯಾರಿಗೂ ದೇವ್ರ ಮೇಲೆ ಪ್ರೀತಿ ಇಲ್ಲ. ಆದರೆ ಅವರೆಲ್ಲರೂ ಯಾರ ಮಕ್ಕಳು? ದೇವ್ರ ಮಕ್ಕಳೇ. ಇವತ್ತು ಇದೇ ಗುಂಪಲ್ಲಿ ಸುಮಾರು ಜನ ಇದ್ದೀವಿ, ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಬದುಕ್ತಾ ಇದ್ದೀವಿ. ಆದರೆ ಈ ಜಾಗದಲ್ಲಿ ನಾನು ಇಷ್ಟಪಡುವಂಥ ವ್ಯಕ್ತಿ ಯಾರು ಅಂದರೆ ಮೋಶೆ. ಅಷ್ಟು ಮಂದಿ ದೇವರ ಮಾತನ್ನು ಮೀರಿ ದೇವರಿಗೆ ಕೋಪ ಬರಿಸಿ ದೇವರು ಹೇಳ್ತಿದ್ದಾರೆ ಇದನ್ನು ನಾಶ ಮಾಡಿಬಿಡ್ತೀನಿ ಅಂತ. ಹಲ್ಲೆಲೂಯಾ. ಇದೆಯಾ ವಾಕ್ಯ ನೋಡಿ ಒಂದು ಸಾರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಂ ಹಾಂ, ಓದಿ. ಹಾಂ, ಎಷ್ಟನೇ ವಾಕ್ಯ ಅದು? ಅಲ್ಲ, ಅದರಿಂದ ಮೇಲೇ ಇದೆ ಅನಿಸುತ್ತೆ. ಓಕೆ, 9. ಈ ಜನರ ಸ್ವಭಾವ ನನಗೆ ಗೊತ್ತಿದೆ, ಇವರು ನನ್ನ ಆಜ್ಞೆಗೆ ಬಗ್ಗದ ಹಠಮಾರಿಗಳು. ಆದ ಕಾರಣ ನೀನು ನನಗೆ ಅಡ್ಡ ಬರಬೇಡ. ನೀನು ಬರಬೇಡ, ಮಧ್ಯೆ ನೀನು ಬರಬೇಡ. ನೀನು ನೀತಿವಂತ, ನೀನು ನನ್ನ ಜೊತೆ ಇದ್ದೆ, ನೀನು ನನ್ನನ್ನು ಪ್ರೀತಿಸ್ತೀಯ, ನೀನು ಸುಮ್ಮನೆ ಇರು. ನೋಡಿ ಎಷ್ಟು ಚೆನ್ನಾಗಿದೆ. ಅಡ್ಡ ಬರಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಸುಟ್ಟು ಭಸ್ಮ ಮಾಡುವೆನು. ಬಳಿಕ ನನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉದಯಿಸುವಂತೆ ಮಾಡುವೆನು ಎಂದು ಹೇಳಿದರು. ಕೋಪ ಬಂದ್ಬಿಡ್ತು ದೇವರಿಗೆ. ಎಲ್ಲರನ್ನ ನಾಶ ಮಾಡ್ತೀನಿ ನಾನು, ಒಬ್ಬರನ್ನೂ ಬಿಡೋದಿಲ್ಲ, ಎಲ್ಲರನ್ನ ನಾಶ ಮಾಡ್ತೀನಿ ಅಂತ ದೇವರು ಹೇಳುವಾಗ, ಈಗ ಈ ಮೋಶೆ ದೇವರನ್ನು ಪ್ರೀತಿಸಿ ದೇವರ ಆ ಉರಿಯುವ ಪೊದೆಯಲ್ಲಿ ದೈವಾನುಭವ, ಪವಿತ್ರಾತ್ಮನ ಅನುಭವ, ದೇವರ ಅನುಭವ ಪಡ್ಕೊಂಡು ಅನುಭವಿಸಿ ಅವರನ್ನು ಹಿಂಬಾಲಿಸಿದಂಥ, ಪ್ರೀತಿಸಿದಂಥ ವ್ಯಕ್ತಿ ಈಗ ಹೇಳ್ತಾನೆ. ಆಗ ಮೋಶೆ ತನ್ನ ದೇವರಾದ ಸರ್ವೇಶ್ವರನನ್ನು ಹೀಗೆಂದು ಬೇಡಿಕೊಂಡನು. ಸ್ವಾಮಿ ಸರ್ವೇಶ್ವರ, ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ತಾವೇ ಈಜಿಪ್ಟಿನಿಂದ ಬಿಡಿಸಿ ತಮ್ಮ ಪ್ರಜೆಯ ಮೇಲೆ ಕೋಪಾಗ್ನಿ ಕಾರಬಹುದೇ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಜಿಪ್ಟಿನವರು ತಮ್ಮ ವಿಷಯದಲ್ಲಿ ಸರ್ವೇಶ್ವರನು ಕೇಡು ಮಾಡಬೇಕೆಂಬ ಉದ್ದೇಶದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರೆದುಕೊಂಡು ಹೋದದ್ದು, ಅವರನ್ನು ಬೆಟ್ಟ ಗುಡ್ಡಗಳಲ್ಲಿ ಸಾಯಿಸಿ ಇಳೆಯಲ್ಲಿ ಓದ್ಕೊಳ್ಳಿ. ಆಮೇಲೆ
ಈ ರೀತಿ ಅವರು ಮಾತಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಹಾಕ್ಕೊಡ್ತೀರಾ ನೀವು? ಒಂದು ಅವಕಾಶ ಹಾಕ್ಕೊಡ್ತೀರಾ? ಈ ರೀತಿ ಮೋಶೆ ಭಿನ್ನಯಿಸುವಾಗ ಪ್ರಿಯ ಸಹೋದರ ಸಹೋದರಿ, ಅವರ ಮನಸ್ಸು ಕರಗ್ತದೆ. ಅವರ ಪ್ರೀತಿ ಕರುಣೆ ನಿಜವಾಗ್ಲೂ ಎಷ್ಟು ಅಪಾರವಾದದ್ದು ಎಂಬುದಾಗಿ ಅಲ್ಲಿ ನಾವು ಗ್ರಹಿಸ್ಕೊಳ್ಳಿಕ್ಕಾಗತ್ತೆ. ನಿಜವಾಗ್ಲೂ ಈ ಒಂದು ಸತ್ಯದ ಅರಿವು, ಈ ಒಂದು ವಾಕ್ಯಗಳ ಅನುಭವ ನಮ್ಮ ಒಳಗಡೆ ಪ್ರತಿಯೊಬ್ಬರಿಗೆ ಆಗಬೇಕು. ಯಾಕಂದರೆ ದೇವರು ಯಾರನ್ನೂ ನಾಶ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾರ ಜೀವಿತವನ್ನು ನಾಶ ಮಾಡಲಿಕ್ಕೆ ದೇವರು ಇಷ್ಟಪಡೋದಿಲ್ಲ. ಯಾಕಂದರೆ ಜೀವ ಕೊಟ್ಟು ಉಳಿಸಿದ್ದಾರೆ. ಅವರು ಜೀವ ಕೊಟ್ಟು ಒಬ್ಬ ಪಾಪಿಯನ್ನು, ಸತ್ತವನನ್ನು ಜೀವಕ್ಕೆ ತಂದಿದ್ದಾರೆ. ಅಂಥ ದೇವರು ಯಾವ ಮನುಷ್ಯನು ಸಾಯೋದನ್ನು, ನಾಶವಾಗೋದನ್ನು ಬಯಸೋದಿಲ್ಲ. ನಿಮ್ಮೊಬ್ಬೊಬ್ಬರ ಮಾತುಗಳು, ಅಂದರೆ ನಿಮ್ಮೊಬ್ಬೊಬ್ಬರ ಮಧ್ಯಸ್ಥಿಕೆ ಅಥವಾ ನಿಮ್ಮೊಬ್ಬೊಬ್ಬರ ಪ್ರಾರ್ಥನೆ, ನಿಮ್ಮೊಬ್ಬೊಬ್ಬರ ನಿಜವಾದ ಕ್ರಿಸ್ತಿಯ ಜೀವನ, ಅಂದರೆ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ನೀವು ಅವರ ಜೊತೆ ಮಾತಾಡೋರಾದರೆ, ಅವರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸೋದಾದರೆ, ಖಂಡಿತವಾಗಲೂ ನಿಮ್ಮ ಮುಖಾಂತರ ಯಾವ ರೀತಿ ಲೋಟನ ಕುಟುಂಬ ಉದ್ಧಾರವಾಯಿತೋ, ಅವನು ಮತ್ತು ಅವನ ಕುಟುಂಬ ಬೆಂಕಿಗೆ ಬೀಳದಂತೆ ಅಲ್ಲಿಂದ ಕಾಪಾಡಲ್ಪಡ್ತೋ, ಅದೇ ಪ್ರಕಾರವಾಗಿ ಮೋಶೆ ಹೇಗೆ ಆ ಜನರಿಗಾಗಿ ಮಧ್ಯಸ್ಥಿಕೆ ವಹಿಸಿ ಆತನು ಕೇಳಿಕೊಂಡಾಗ ಅಲ್ಲಿ ದೇವರು ತನ್ನ ಕರುಣೆಯನ್ನು ತೋರಿಸಿದ್ರೋ, ಅದೇ ಪ್ರಕಾರವಾಗಿ ಇವತ್ತು ನಿಮ್ಮ ಮುಖಾಂತರವೂ ಕೂಡ, ನಿಮ್ಮ ಒಬ್ಬೊಬ್ಬರ ಮುಖಾಂತರವೂ ಕೂಡ, ನಿಮ್ಮ ಕುಟುಂಬದಲ್ಲಿ, ನೀವಿರುವ ಪ್ರಾರ್ಥನಾ ತಂಡದಲ್ಲಿ, ನಿಮ್ಮ ಚರ್ಚಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅಂಥ ಕಾರ್ಯವನ್ನು ನಮ್ಮ ಮುಖಾಂತರ ದೇವರು ಮಾಡಲಿ ಅಂತೇಳಿ ಒಂದು ಸ್ವಲ್ಪ ಸಮಯ ಎದ್ದು ನಿಲ್ಲೋಣ. ಎದ್ದು ನಿಂತು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಯೇಸು ನಮ್ಮ ಮಧ್ಯೆ ಇದ್ದಾರೆ, ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ, ನಮ್ಮನ್ನು ಬಲಪಡಿಸುವ ದೇವನಿಲ್ಲಿದ್ದಾರೆ. ಈ ಸಮಯದಲ್ಲಿ ಈ ಶುಭ ಸಂದೇಶಕ್ಕೆ, ಈ ಒಂದು ವಾಕ್ಯಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಸಕಲ ಕ್ರಿಯೆಗಳು ಲಯವಾಗಬೇಕು ಪ್ರಿಯರೇ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ 1-2-3 ನಿಮಿಷಗಳ ಕಾಲ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮನ್ನು ಕರೆದ ದೇವರೇ ನೀವು ನಂಬಿಗಸ್ತರು ಅಪ್ಪ, ನಮ್ಮನ್ನು ಕರೆದ ದೇವರೇ ನಂಬಿಗಸ್ತರು ಅಪ್ಪ. ನೀವೇ ನಮ್ಮನ್ನು ಅನೇಕ ರೀತಿಯ ಸಾವಿನಿಂದ, ವಿಗ್ರಹಾರಾಧನೆಯಿಂದ, ಅನೇಕ ರೀತಿಯ ಈ ಲೋಕದ ಕಾರ್ಯಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ, ನಮ್ಮನ್ನು ನೀವು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿಮ್ಮ ಕಾರ್ಯಕ್ಕೆ, ನಿಮ್ಮ ಸೇವೆಗೆ ನಮ್ಮನ್ನು ಕರೆದಿದ್ದೀರಿ ಅಪ್ಪ. ಯೇಸುವೆ, ಈ ಒಂದು ಸೇವೆಯನ್ನು ಅಂದು ಅಬ್ರಹಾಮನು ಲೋಟನ ಪರವಾಗಿ ಯಾವ ರೀತಿ ಭಿನ್ನಯಿಸಿದನೋ, ಮೋಶೆ ತನ್ನ ಜನರ ಪರವಾಗಿ ಹೇಗೆ ಭಿನ್ನಯಿಸಿದನೋ, ಅದೇ ಪ್ರಕಾರವಾಗಿ ನಾವು ಕೂಡ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ, ನಿಮ್ಮ ವಾಕ್ಯದಲ್ಲಿ ಬಲವುಳ್ಳವರಾಗಿ, ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು, ನಿಮ್ಮ ವಾಕ್ಯದಲ್ಲಿ ನೆಲೆಗೊಂಡು, ನಾವು ಕೂಡ ನಿಮ್ಮನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವ ಮಕ್ಕಳಾಗಿ, ಅನೇಕರನ್ನು ನಿಮ್ಮ ಬಳಿಗೆ ಕರೆತರುವಂಥ ಸಾಧನಗಳಾಗಿ ಜೀವಿಸಲು ಬೇಕಾದ ಕೃಪೆಯಿಂದ ನಮ್ಮನ್ನು, ಇಲ್ಲಿ ನಿಂತಿರುವ ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸಿರಿ ಅಂತೇಳಿ ಎಲ್ಲರೂ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಸುವಾರ್ತೆಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಸಕಲ ಕಾರ್ಯಗಳು ಲಯವಾಗಿ ಹೋಗಲಿ ಅಪ್ಪ. ಯೇಸುವೇ, ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಸಕಲ ಕಾರ್ಯಗಳು ಲಯವಾಗಿ ಹೋಗಲಿ ಅಪ್ಪ. ನಿನ್ನ ಶುಭ ಸಂದೇಶ ಇಡೀ ಪ್ರಪಂಚದಲ್ಲಿ ಹಬ್ಬಿ ಹರಡುವಂತಾಗಲಿ ಅಪ್ಪ. ನೂತನ ಕಾರ್ಯಗಳು ಜರುಗಲ್ಪಡಲಿ ಅಪ್ಪ, ನೂತನ ಕಾರ್ಯಗಳು ಜರುಗಲ್ಪಡಲಿ ಅಪ್ಪ. ಮರುಭೂಮಿಯಲ್ಲಿ ಅಪ್ಪ ನೀನು ಹರಿಸ್ತೇನೆ ನದಿಯನ್ನಂತ ಹೇಳಿದಿರಲ್ಲಪ್ಪ. ನಿನ್ನ ಪರಿಶುದ್ಧಾತ್ಮನ ನದಿ ಈ ಊರಿನಲ್ಲಿ, ಧರ್ಮ ಕೇಂದ್ರದಲ್ಲಿ ಹರಿಯಲಿ ಅಪ್ಪ, ಹರಿಯಲಿ ಅಪ್ಪ, ಹರಿಯಲಿ ಅಪ್ಪ. ಪ್ರತಿಯೊಬ್ಬರು ಕ್ರಿಸ್ತಾಂಬರರಾಗಲಿ ಅಪ್ಪ. ಪ್ರತಿಯೊಬ್ಬರು ಮಾತೆ ಮರಿಯಳಂತೆ ಆತ್ಮದಲ್ಲಿ, ಶರೀರದಲ್ಲಿ, ಪ್ರಾಣದಲ್ಲಿ ಯೇಸುವೆ ತಂದೆಯಾದ ದೇವರನ್ನ ಪ್ರೀತಿಸುತ್ತಾ ಬದುಕಿದರೋ ಅದೇ ಪ್ರಕಾರ ಒಬ್ಬೊಬ್ಬರು ಮಾತೆಯಂತೆ ಬದುಕಲಿ ಅಪ್ಪ, ಬದುಕಲಿ ಅಪ್ಪ. ಯೇಸುವೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವವುಳ್ಳ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.